ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಈಸಿಯಾಗಿರೋವಂತಹ ಕೊಬ್ಬರಿ ಚಟ್ನಿನ ಮಾಡೋಣ. ಈ ರೆಸಿಪಿ ಮಾಡೋದು ಕೂಡ ತುಂಬಾ ಈಸಿ. ಏನು ತೊಂದರೆ ಇಲ್ಲ. ಏನಿಲ್ಲ ಅಂದರೂ ನಾವು ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. 15 ದಿನದಿಂದ 20 ದಿನದವರೆಗೂ ಇಟ್ಕೊಂಡು ತಿನ್ಬೋದು. ಅಷ್ಟು ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾವು ಒಂದು ಒಣಗಿರೋ ಕೊಬ್ಬರಿನ ತಗೋಬೇಕು. ಆದಷ್ಟು ಸ್ವಲ್ಪ ದೊಡ್ಡದೇ ತಗೊಳ್ಳಿ, ಚೆನ್ನಾಗಿರುತ್ತೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ. ಇದನ್ನು ನಾವು ನೀಟಾಗಿ ಹೆಚ್ಕೋಬೇಕು. ಅಂದರೆ ನೀವು ಸಣ್ಣದಾಗಾರು ಈ ರೀತಿ ಹೆಚ್ಕೋಬೋದು, ಇಲ್ಲಾಂದರೆ ಕಲ್ಲಲ್ಲಿ ಜಜ್ಕೊಳ್ಳಬಹುದು. ಆ ರೀತಿನಾದರೂ ಮಾಡ್ಬೋದು. ನಾನು ಈ ರೀತಿ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಹೆಚ್ಚಿಟ್ಕೊಂಡಿರೋ ಅಂತಹ ಕೊಬ್ಬರಿನ ಹಾಕ್ಕೊತಿದ್ದೀನಿ. ತುಂಬ ನುಣ್ಣಗೆ ರುಬ್ಕೊಳ್ಳೋದೇನು ಬೇಡ. ತರಿಯಾಗಿ ಕೊಬ್ಬರಿ ಪುಡಿ ಆಗುತ್ತಲ್ಲ, ಆ ರೀತಿ ರುಬ್ಕೊಂಡ್ರೆ ಆಯಿತು. ಇದಕ್ಕೆ ನಾವು ಸ್ವಲ್ಪನೂ ನೀರು ಹಾಕ್ಕೋಬಾರ್ದು. ನೋಡಿ, ಈ ರೀತಿ ಡ್ರೈ ಆಗಿ ನಾವು ಕೊಬ್ಬರಿ ಪುಡಿನ ಮಾಡ್ಕೋಬೇಕು. ಇದನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೋಬೇಕು. ನಾನಿಲ್ಲಿ ಒಂದು ಪಾತ್ರೆನ ತಗೊಂಡು ಇದಕ್ಕೆ ನಾನು ರುಬ್ಬಿರೋ ಅಂತಹ ಕೊಬ್ಬರಿ ಪುಡಿನ ಹಾಕ್ಕೊತಿದ್ದೀನಿ. ಆದಷ್ಟು ಸಾಫ್ಟಾಗೆ ರುಬ್ಕೊಳ್ಳಿ. ಅಂದರೆ ಇದಕ್ಕೆ ನಾವು ಯಾವುದೇ ರೀತಿ ಸ್ವಲ್ಪನೂ ನೀರು ಹಾಕ್ಕೋಬಾರ್ದು. ನೀರು ಹಾಕ್ಕೊಂಡ್ರೆ ಏನಾಗುತ್ತೆ, ಗುನುಗ್ಲು ಬಂದುಬಿಡುತ್ತೆ, ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಬಾರ್ದು. ಇದಕ್ಕೆ ನಾನು ಖಾರಕ್ಕೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಂತಹ ಹುಣಸೆಹಣ್ಣು, ಒಂದು 20 ಎಸಳು ಬೆಳ್ಳುಳ್ಳಿ, ಹಾಗೆ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನ್ ಹರಳುಪ್ಪು, 1 ಸ್ಪೂನ್ ಆಗೋಷ್ಟು ಜೀರಿಗೆನ ತಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಯಾವುದೇ ರೀತಿ ನೀರನ್ನ ಹಾಕ್ಕೋಬಾರ್ದು. ತರಿಯಾಗಿ ನಾವು ಸ್ವಲ್ಪನೂ ನೀರು ಹಾಕ್ಕೊಳ್ದೆ ರುಬ್ಕೋಬೇಕು. ಇದಕ್ಕೆ ನೀರು ಹಾಕ್ಕೋಬಾರ್ದು, ಯಾಕೆಂದರೆ ಸ್ಮೆಲ್ ಬಂದುಬಿಡುತ್ತೆ. ನಾವು ಒಂದಿನ ಇಟ್ಟರೂ ಆಚೆ ಅದು ಹಾಳಾಗಿಬಿಡುತ್ತೆ. ಹಾಗಾಗಿ ನಾವು ಎಲ್ಲದನ್ನು ನೀರು ಬಳಸದೆ ರುಬ್ಕೋಬೇಕು. ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣ ಹಾಕ್ಕೊಂಡು ಈಗ ರುಬ್ಕೊಳ್ಳಿ. ನೋಡಿ, ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ, ಹಾಗಾಗಿ ಈಗ ಅನ್ನಿಸ್ತಿದೆ. ಇದಕ್ಕೆ ಸ್ವಲ್ಪ ಪುಡಿ ಮಾಡ್ಕೊಂಡಿರೋ ಅಂತಹ ಕೊಬ್ಬರಿ ಪುಡಿನ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸರ್ ಗ್ರೈಂಡರ್ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಇದೇ ರೀತಿ ಮತ್ತೆ ರುಬ್ಕೊಂಡಿದ್ದೀನಿ. ನೋಡಿ, ಇವಾಗ ಎಲ್ಲದು ಚೆನ್ನಾಗಿ ಮಿಶ್ರಣ ಆಗಿದೆ. ಈ ರೀತಿ ಇದ್ದರೆ ಸಾಕು. ಇವಾಗ ನಾವು ಆಗಲೇ ರುಬ್ಕೊಂಡಿರೋ ಅಂತಹ ಒಣ ಕೊಬ್ಬರಿ ಪುಡಿಗೆ ನಾವು ಇದನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಇದು ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಇದು ಕೊಬ್ಬರಿ ಪುಡಿ ಆಗಿರೋದ್ರಿಂದ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಿಮ್ಮಲ್ಲಿ ಚೆನ್ನಾಗಿ ಕಲರ್ ಇರೋವಂತಹ ಖಾರದ ಪುಡಿನ ತಗೊಳ್ಳಿ ಆದಷ್ಟು. ಆಮೇಲೆ ಕಲರ್ ಬೆಳ್ಳಗಿರೋ ಅಂಥ ಖಾರದ ಪುಡಿ ತಗೋಬೇಡಿ, ಕಲರ್ ಚೆನ್ನಾಗಿ ಕಾಣೋದಿಲ್ಲ. ಇದಕ್ಕೆ ಅರಿಶಿನ ಪುಡಿ ಮೇಯ್ನ್ ಹಾಕಿದ್ರೆ ಸೂಪರಾಗಿ ಕಾಣುತ್ತೆ. ಹಾಗಾಗಿ ನಾನು ಹೇಳ್ತಿರೋದು. ಇವಾಗ ಚೆನ್ನಾಗಿ ನೀವು ಸ್ಪೂನಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಕೊಬ್ಬರಿಲಿರೋ ಅಂತಹ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಈ ರೀತಿ ಕಲರಾಗಿ ಕಾಣುತ್ತೆ. ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಿದೆ ಡ್ರೈ ಚಟ್ನಿ ಅಂತ. ಇದನ್ನು ಒಂದು ಗ್ಲಾಸಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಏನಿಲ್ಲ ಅಂದರೂ 15 ದಿನ 20 ದಿನ ಆಗೋವರೆಗೂ ಇರುತ್ತೆ. ಇದಕ್ಕೆ ಮೊಸರು ಹಾಕ್ಕೊಂಡು ತಿನ್ನಬೇಕು. ಚಪಾತಿಗೆ, ಅನ್ನಕ್ಕೆ, ಯಾವುದಕ್ಕಾದರೂ ತಿನ್ಬೋದು. ಎಮರ್ಜೆನ್ಸಿ ಯೂಸ್ ಅಂದರೆ ಇದ್ದೇ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.